ಸ್ನೇಹಿತರೆ ನಮಸ್ಕಾರ. ಕಳೆದ 500 ವರ್ಷಗಳ ಹಿಂದೆ ಜಪಾನಿನ ಆ ದ್ವೀಪದಲ್ಲಿ ಆಯುಧಗಳನ್ನ ನಿಷೇಧಿಸಿದ್ದ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಿದ್ದಂತ ವಿಶೇಷವಾದ ಒಂದು ಕಲೆ ಅದು ಕರಾಟೆ. ನಂತರ ಚೀನಾ ದೇಶದವರು ಈ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದು ರಾಜ್ಯ ದೇಶ ಸೇರಿದಂತೆ ವಿದೇಶದಲ್ಲೂ ಕೂಡ ಈ ಕಲೆ ಹೆಸರುವಾಸಿಯಾಗಿದೆ. ಇಂದು ಕುಣಿಗಲ್ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಈ ಕಲೆಯ ಕಚೇರಿಗೆ ಒಂದು ಉದ್ಘಾಟನೆ ಆಗಿದೆ. ಈ ಬಗ್ಗೆ ಕುಣಿಗಲ್ ಸಿಪಿಐ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಮತ್ತೆ ದೇಹದಾರಿಗೆ ಒಂದು ಅವಶ್ಯಕವಾದ ಒಂದು ಕ್ರೀಡೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ಈ ಕ್ರೀಡೆಯಿಂದ ನಮ್ಮ ಮನಸ್ಥಿತಿಗಳು. ಸ್ನೇಹಿತರೆ ಕೇಳಿದ್ರಲ್ಲ ಕರಾಟೆಯ ಬಗ್ಗೆ. ಆ ಕರಾಟೆಯ ಮಾಸ್ಟರ್ ಆದಂತ ಚನ್ನೇಗೌಡರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಕರಾಟೆ ಅನ್ನೋದು ಸರ್ ಒಂದು ಜಪಾನೀಸ್ ಒಂದು ಕಲೆ. ವಿತೌಟ್ ಹ್ಯಾಂಡ್ಸ್, ವಿತೌಟ್ ವೆಪನ್ಸ್, ಜಸ್ಟ್ ಎಂಟಿ ಹ್ಯಾಂಡ್ಸಲ್ಲಿ ಅಷ್ಟೇ ಒಂದು ಕರಾಟೆನ ನಾವು ಏನು ಮಾಡ್ತೀವಿ, ಪ್ರದರ್ಶನ ಮಾಡ್ತೀವಿ. ಇವತ್ತು ಯಾವುದೇ ಒಂದು ಆತ್ಮರಕ್ಷಣೆ ಕಲೆನ ನಾವು ಹೇಳ್ಕೊಡ್ತಾ ಇರೋದು ಅಂತಂದರೆ ಕರಾಟೆ ಮೂಲಕ ನಾವು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಮೂಲಕ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ 3 ಭಾಗವನ್ನು ನೋಡ್ತೀವಿ. ಒಂದು ಕಿಹಾನ್ ಅನ್ನೋದನ್ನ ನಾವು ಒಂದು ಟೆಕ್ನಿಕ್ ಆಗಿ ಯೂಸ್ ಮಾಡ್ತೀವಿ. ಕಥಾಸ್ ಮೂಲಕ ನಾವು ಮಕ್ಕಳಿಗೆ ನಾವು ಪ್ರದರ್ಶನ ಮಾಡಿ ಕಥಾಸ್ ಟೀಚ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಸೆಲ್ಫ್ ಡಿಫೆನ್ಸ್ನ ನಾವು ಟೀಚ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಟೆಕ್ನಿಕ್ಸನ್ನು ಟೀಚ್ ಮಾಡ್ತೀವಿ. ಈ ಒಂದು ನಾವು ಏನು ಇವಾಗ ನಾವು ಮಾರ್ಷಲ್ ಆರ್ಟ್ಸನ್ನು ನಾವು ಮಕ್ಕಳಿಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಇದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ಸಮಾಜಕ್ಕೆ ಭಾಳಷ್ಟು ಅನುಕೂಲವಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಯ ಒಂದು ಏನು ಈ ರಾಕೇಶ್ ಮತ್ತು ಸೋಮಶೇಖರ್ ಒಂದು ಟೀಮು ಇಲ್ಲಿ ಬೆಳೀತಾ ಇದೆ. ಈ ಒಂದು ಬೆಳಿಲಿಕ್ಕೆ ಇಲ್ಲಿಯ ಸಹಕಾರ ಭಾಳಷ್ಟು ಮುಖ್ಯವಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸರ್. ಕರಾಟೆ ಕಲಿಯೋದ್ರಿಂದ ಅವ್ರಿಗೆ ಏನೇನು ಅನುಕೂಲ ಮತ್ತೆ ಯಾವ ರೀತಿ ರಕ್ಷಣೆ ಮಾಡ್ಕೋಬಹುದು, ಹಂತಗಳು ಯಾವ್ಯಾವ ಸರ್? ಕರಾಟಿನಲ್ಲಿ ನೋಡಿ ಸರ್, ಈಗಾಗಲೇ ನೋಡಿ ಅದು ವೈಟ್ ಬೆಲ್ಟು, ಯೆಲ್ಲೋ ಬೆಲ್ಟು, ಆರೆಂಜ್ ಬೆಲ್ಟು, ಗ್ರೀನ್ ಬೆಲ್ಟು ಮತ್ತು ಬ್ರೌನ್ ಬೆಲ್ಟು, ನಂತರ ನಾವು ಬ್ಲ್ಯಾಕ್ ಬೆಲ್ಟು ಅಂತೇಳಿ ಒಂದು ಹಂತಗಳನ್ನು ಮಾಡಿದ್ದೇವೆ. ಈ ಹಂತಗಳಲ್ಲಿ ನೋಡಿದಾಗ ಸರ್ ಮೊದಲು ಸೇರಿದಾಗ ಮಗು ಏನಾಗುತ್ತೆ, ಒಂದು ವೈಟ್ ಬೆಲ್ಟಲ್ಲಿ ಒಂದು ಬೇಸಿಕ್ಕನ್ನು ಕಲ್ತ್ಕೊಳುತ್ತೆ. ಆತ್ಮರಕ್ಷಣೆ ಭಾಳಷ್ಟು ಮುಖ್ಯವಾಗಿದೆ. ಆರೋಗ್ಯ ಭಾಳಷ್ಟು ಮುಖ್ಯ. ಇವತ್ತಿನ ಪೊಲ್ಯೂಷನ್ಸ್ ಆಗ್ಬೋದು, ಇವತ್ತಿನ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಮಕ್ಕಳು ಆರೋಗ್ಯಕ್ಕೆ ನಾವು ಎಲ್ಲಿ ನೋಡಿ ಯಾವುದೇ ಒಂದು ಆಹಾರವನ್ನು ನಾವು ತೆಗೆದುಕೊಂಡ್ರೂ ಕೂಡ ಇವತ್ತಿನ ದಿನ ಬಹಳಷ್ಟು ಕಲಬೆರಕೆ ಅನ್ನೋದನ್ನು ನಾವು ಹೆಚ್ಚಿಗೆ ನೋಡ್ತಾ ಇರ್ತೀವಿ. ಮತ್ತು ಪೊಲ್ಯೂಷನ್ಸನ್ನು ನೋಡ್ತಾ ಇರ್ತೀವಿ. ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಒಂದು ಸಂಸ್ಥೆ ಅಂತ ಅಂದರೆ ಇವತ್ತು ನಮ್ಮ ಸ್ಪೋರ್ಟ್ಸ್ ಕರಾಟೆ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಸರ್. ಕರಾಟೆಯಿಂದ ಈ ದೇಹಕ್ಕೆ ಮತ್ತೆ ಯಾವ ರೀತಿ ಅನುಕೂಲಗಳಾಗುತ್ತೆ ಸರ್? ಸದೃಢವಾಗಿ ನಾವು ಇರ್ಬೋದು. ಏನು ಗೊತ್ತಾ ಸರ್, ದೇಶವನ್ನು ಕಾಯ್ತಕ್ಕಂಥವ್ರು ಹೊರಭಾಗದಲ್ಲಿ ಸೈನಿಕರಾದರೆ ನಮ್ಮ ದೇಹವನ್ನು ಕಾಯ್ತಕ್ಕಂಥ ನಮ್ಮ ಒಳಭಾಗದ ಒಂದು ಏನು ನಡೀತಕ್ಕಂಥ ಒಂದು ಮೊದಲು ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಆತ್ಮರಕ್ಷಣೆ, ನಮ್ಮ ಒಂದು ಆರೋಗ್ಯ. ನಾವು ಸದೃಢವಾಗಿರಬೇಕು, ನಮ್ಮ ಸಮಾಜವನ್ನು ಸದೃಢವಾಗಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ನಾವು ಮಾಡಿದಾಗ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಹಂತವನ್ನು ನಾವು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ನಿಮ್ಗೆ ಹೌದು, ಚನ್ನೇಗೌಡರು ಹೇಳೋದು ಸತ್ಯವಾಗಿದೆ. ಕರಾಟೆ ನಮ್ಮ ದೇಶವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ದೇಹವನ್ನ ರಕ್ಷಣೆ ಮಾಡುತ್ತದೆ. ಅದು ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಬಹುಮುಖ್ಯವಾದ ವಿಚಾರ ಆಗಿದೆ. ಹಾಗೆ ಗಂಡು ಹೆಣ್ಣು 2 ಮಕ್ಕಳಿಗೂ ಕೂಡ ಕರಾಟೆ ಕಲಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಹೆಚ್ಚು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.